ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದಕ್ಕೆ ನಾನು ತಂದಿದ್ದು. ಬೇಡ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ತಗೊಂಡೋಗು. ಬೇಡ ಅಂತ ಯಾಕೆ ಹೇಳ್ತಿದ್ಯಾ? ಅದಕ್ಕೊಂದು ಕಾರಣ ಇರ್ಬೇಕಲ್ವಾ? ಆ ಕಾರಣ ಏನು ಅಂತ ನನ್ನ ಹತ್ರ ಹೇಳು. ಮನ್ಸಿನ ಮಾತನ್ನ ಕಂಡವ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಮನ್ಸಿಗೆ ಇಷ್ಟ ಆದವ್ರ ಹತ್ರ ಮಾತ್ರ ಹೇಳ್ಕೊಳ್ಳೋದಿಕ್ ಸಾಧ್ಯ. ಕರ್ಣ, ಯಾಕೋ ಹಾಗೆ ಮಾತಾಡ್ತೀಯ? ಅಲ್ಲಪ್ಪ, ನಾನಿನ್ ಕಂಡವನ? ಹೇಯ್, ನಾನು ನಿನ್ ತಂದೆ ಕಣೋ. ನೀನು ನನ್ನ ತಾಯಿಗೆ ತಾಳಿ ಕಟ್ಟಿರ್ಬೋದು, ಹಾಗಂತ ನನ್ನ ತಂದೆ ಅಂತ ಹಕ್ಕು ಚಲಾಯಿಸೋದಕ್ಕೆ ಬರಬೇಡ. ತಂದೆ ಅಂತ ಹೇಳ್ಕೊಳ್ಳೋದಕ್ಕೂ ಯೋಗ್ಯತೆ ಇರಬೇಕು. ತನಗ್ ತಾನೇ ತಂದೆ ಅಂತ ಹೇಳ್ಕೋಬಾರ್ದು. ಮಕ್ಕಳಾದವರು ಪ್ರೀತಿಯಿಂದ ತಂದೆ ಅಂತ ಹೇಳ್ಕೊಳ್ಳೋ ಯೋಗ್ಯತೆನ ಅವನು ಪಡ್ಕೋಬೇಕು. ಸರಿನಪ್ಪ, ನಿನ್ಗೋಸ್ಕರನಾದ್ರೂ ನಾನು ಆ ಯೋಗ್ಯತೆ ಸಂಪಾದನೆ ಮಾಡೋ ಪ್ರಯತ್ನ ಪಡ್ತೀನಿ, ಆಯ್ತಾ? ಈಗ ಊಟ ಮಾಡು. ಇದನ್ನೆಲ್ಲ ನೀನ್ಯಾಕೆ ಮಾಡ್ತಾ ಇದ್ಯಾ? ಇದನ್ನೆಲ್ಲ ನನ್ನ ಮುಂದೆ ಮಾಡೋ ಅಗತ್ಯ ಏನಿದೆ? ನೋಡು, ನಿನ್ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ. ಇಷ್ಟು ವರ್ಷ ಆದ್ಮೇಲೆ ನನ್ನನ್ನು ಇಂಪ್ರೆಸ್ ಮಾಡೋ ಅಗತ್ಯ ಏನಿದೆ? ಅಲ್ಲ, ಇಬ್ರು ಒಂದೇ ಮನೆಯಲ್ಲಿ ಅಪರಿಚಿತರ ತರ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ನೋಡು, ನೀನ್ ಒಪ್ಕೊಳ್ಳಿ ಬಿಡ್ಲಿ, ನಾನ್ ನಿನ್ನಪ್ಪ, ನೀನ್ ನನ್ನ ಮಗ. ನೀನ್ ಈ ಮನೇಲಿ ಎಲ್ಲೋ ಒಂದ್ ಕಡೆ ಸಪ್ಮೋರೆ ಹಾಕೊಂಡು ಕೂತ್ಕೊಂಡಿದ್ರೆ ನಾನ್ ಸಂತೋಷವಾಗಿ ಹೇಗಿರೋಕ್ ಸಾಧ್ಯ ಹೇಳು? ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಕಣ, ನೀನು ನಿಮ್ಮ ಅಮ್ಮನ ಸಾವಿನ ಬಗ್ಗೆ ನೆನ್ಪು ಮಾಡ್ಕೋತಿದ್ಯಾ ಅಂತ. ಮರ್ತಿದ್ರೆ ತಾನೇ ನೆನ್ಪು ಮಾಡ್ಕೊಳ್ಳೋದಿಕ್ಕೆ. ಈ ಸಾವು ಅನ್ನೋದು ಕೆಲವ್ರ ಲೈಫ್ನ ಎಷ್ಟು ಬದಲಾಯಿಸುತ್ತೆ ಅಲ್ವಾ? ನಮ್ಮಮ್ಮ ಬದುಕಿದ್ದಿದ್ರೆ ನನ್ನ ಲೈಫು ಇಷ್ಟು ಕೆಟ್ಟದಾಗಿರ್ತಿರ್ಲಿಲ್ಲ. ನಾನು ಕಾವೇರಿನ ಮರ್ತಿಲ್ಲಪ್ಪ. ಇವತ್ತು ಅವಳು ನನ್ನ ಎದೆಯಲ್ಲಿ ಜೀವಂತವಾಗೇ ಇದ್ದಾಳೆ. ಸುಮ್ಮನೆ ಏನೇನೋ ಮಾತಾಡ್ಬೇಡ. ನೀನು ನಮ್ಮಮ್ಮನ ಎದೆಯಲ್ಲಿ ಇಟ್ಕೊಂಡಿದ್ದಿದ್ರೆ ಇನ್ನೊಬ್ಳನ್ನ ಕಟ್ಕೋತಾ ಇರ್ಲಿಲ್ಲ. ನಾನು ಇನ್ನೊಬ್ಬಳನ್ನ ಮದ್ವೆ ಆಗಿದ್ದು ನಿನಗ್ ತಾಯಿ ಸಿಕ್ಲಿ ಅಂತ ಕಣೋ. ಆದ್ರೆ ನೀನ್ ಅದನ್ನ ತಪ್ಪಾಗಿ ತಿಳ್ಕೊಂಡು ನಾನು ಎರಡನೇ ಮದ್ವೆ ಆಗಿದ್ದು ನನ್ ಸುಖಕ್ಕೋಸ್ಕರ ಅಂತ ತಿಳ್ಕೊಂಡೆ. ನೀನ್ ತಿಳ್ಕೊಂಡಿದ್ ನಿಜ ಅಲ್ಲಪ್ಪ. ನಿನಗ್ ತಾಯಿ ಕೊರತೆ ಬರಬಾರ್ದು ಅಂತ ಹಾಗೆ ಮಾಡಿದ್ದು. ನನ್ನ ತಾಯಿ ಸ್ಥಾನನ ಯಾರು ತುಂಬಕ್ಕಾಗಲ್ಲ. ಅದಕ್ಕೊಂದು ಯೋಗ್ಯತೆ ಅನ್ನೋದು ಬೇಕು. ನಾನು ಕಲ್ಪನಾನ ಮದ್ವೆ ಮಾಡ್ಕೊಂಡಿದ್ದು ನಿನ್ ಸಲುವಾಗಿ. ನೀನ್ ಅವಳನ್ನ ಸುಲಭವಾಗಿ ತಾಯಿ ಅಂತ ಒಪ್ಕೊಂತೀಯ ಅಂತ ತಪ್ಪು ತಿಳ್ಕೊಂಡೆ. ಆದ್ರೆ ನೀನು ನಿನ್ ತಾಯಿ ಸ್ಥಾನನ ಕಾವೇರಿಗೆ ಬಿಟ್ಟು ಇನ್ಯಾರಿಗೂ ಕೊಡೋದಿಲ್ಲ ಅಂತ ನನಗೆ ಆಗ ಅರ್ಥ ಆಗ್ಲಿಲ್ಲ. ನಿನಗೆ ಅರ್ಥ ಆಗದಿರೋ ವಿಷಯ ಎಷ್ಟೋ ಇದೆ. ಅದನ್ನೆಲ್ಲ ಈಗ ಹೇಳಿ ಏನು ಪ್ರಯೋಜನ ಇಲ್ಲ. ನಾನು ಅಮ್ಮನ್ನ ಕಳ್ಕೊಂಡಾಗ ಆಗ ನನಗೆ ಚಿಕ್ಕ ವಯಸ್ಸು. ಆಗ ನನ್ನ ಜೊತೆ ಟೈಮ್ ಕಳೆಯೋದಿಕ್ಕೆ ನಿನ್ನ ಹತ್ರ ಟೈಮೇ ಇರಲಿಲ್ಲ. ನೀನು ಹೊಸ ಹೆಂಡತಿ, ಹೊಸ ಬಿಸ್ನೆಸ್ಸು, ಅದೇ ಮುಖ್ಯ ಆಗೋಗಿತ್ತು ಅಲ್ವಾ? ಈಗ ಬಂದು ಮಗನೇ ಅಂದ್ರೆ ನಾನು ಎಮೋಷನಲ್ ಆಗಿ ಅಪ್ಪ ಅಂತ ನಿನ್ನನ್ನು ಒಪ್ಕೋಬೇಕು. ಅದೆಲ್ಲ ಸಾಧ್ಯನೇ ಇಲ್ಲ. ನಿಜ ಕಣೋ, ನೀನ್ ಚಿಕ್ಕವನಾಗಿದ್ದಾಗ ನಾನು ನಿನ್ಗೆ ಟೈಮ್ ಕೊಡ್ಬೇಕಾಗಿತ್ತು. ಆವಾಗ ನನ್ನ ಬಿಸ್ನೆಸ್ಸು ಇನ್ನೂ ಹೊಸ್ತು. ಕಲ್ಪನಾ ಮನೆ ಕಡೆ ನೋಡ್ಕೋತಾಳೆ ಅನ್ಕೊಂಡು ನಾನು ಯಾವಾಗ್ಲೂ ಆಚೆನೇ ಇರ್ತಾ ಇದ್ದೆ. ಬಿಸ್ನೆಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ಸುಸ್ತಾಗ್ತಾ ಇತ್ತು. ಸುಧಾರಿಸ್ಕೋಬೇಕು ಅಂತ ಅನ್ಸ್ತಿತ್ತು. ಅದ್ರ ಮಧ್ಯೆ ಪಾಪ ನಿನಗೆ ಟೈಮ್ ಕೊಡ್ಬೇಕು ಅಂತ ನನಗೆ ಗೊತ್ತೇ ಆಗ್ಲಿಲ್ಲಪ್ಪ. ಕರ್ಣ, ನನ್ನಿಂದ ತಪ್ಪಾಯ್ತು. ತಪ್ಪು ಆಗೋಗಿದೆ, ತಪ್ಪು ನಡೆದೋಗಿದೆ. ಅಲ್ಲಪ್ಪ, ಈಗ್ಲೂ ಈ ದ್ವೇಷ ಕೋಪ ಎಲ್ಲ ಬೇಕೇನೋ? ನಾನು ಕಳೆದೋದ ಬಾಲ್ಯನ ವಾಪಸ್ ತಂದ್ಕೊಡಕ್ಕಾಗುತ್ತಾ ನಿನ್ ಕೈಲಿ? ನಾನು ಚಿಕ್ಕವನಾಗಿದ್ದಾಗ ಅನುಭವಿಸಿದ್ನಲ್ಲ ಒಂಟಿತನನ, ಅದನ್ನ ವಾಪಸ್ ತಂದ್ಕೊಡಕ್ಕಾಗುತ್ತಾ ನಿನ್ ಕೈಲಿ? ನಾನು ಅಮ್ಮನ ಕಳ್ಕೊಂಡ್ಮೇಲೆ ರೂಮಲ್ಲಿ ಒಬ್ಬನೇ ಕೂತ್ಕೊಂಡು ಎಷ್ಟೋ ರಾತ್ರಿ ಬಿಕ್ಕಿ ಬಿಕ್ಕಿ ಹತ್ತಿದ್ದೀನಿ. ಆ ಕಣ್ಣೀರ್ನ ಒರ್ಸಕ್ಕಾಗುತ್ತಾ ನಿನ್ ಕೈಲಿ? ನನ್ನ ಮನಸ್ಸಿನ ಮಾತನ್ನ ಆ ನಿನ್ನ ಹೊಸ ಹೆಂಡತಿ ಹತ್ರ ಹೇಳ್ಕೊಳಕ್ಕಾಗ್ದೆ ನಾನು ಒದ್ದಾಡಿದ್ದೀನಿ. ಆ ಪುಟ್ಟ ಮಗುವಿನ ಒದ್ದಾಟನ ಮಡಿಲಲ್ಲಿ ಮಲಗಿಸ್ಕೊಂಡು ಸಮಾಧಾನ ಹೇಳಕ್ಕಾಗುತ್ತಾ ನಿನ್ ಕೈಲಿ? ಈಗ ನೀನೇನೇ ಮಾಡಿದ್ರು ಚಿಕ್ಕಂದಿನಲ್ಲಾದ ನನ್ನ ನೋವಿಗೆ ಸಮಾಧಾನ ಮಾಡಕ್ಕಾಗಲ್ಲ. ನನ್ನ ಮನಸ್ಸಿನಲ್ಲಾದ ನೋವಿನ ಕಲೆನ ಅಳಿಸಕ್ಕಾಗಲ್ಲ. ನಾನ್ ಸುರಿಸಿದ ಕಣ್ಣೀರ ಹನಿಗಳನ್ನ
ವಾಪಸ್ ಕೊಡೋದಕ್ಕೆ ನಿನ್ನಿಂದ ಆಗೋದಿಲ್ಲ. ಅದಕ್ಕೆ ನಿನ್ ಬಗ್ಗೆ ನನ್ನ ಅಭಿಪ್ರಾಯ ಯಾವತ್ತೂ ಬದಲಾಗೋದಿಲ್ಲ. ಸುಮ್ಮನೆ ಇಲ್ಲಿಂದ ಹೋಗು. ಸರಿನಪ್ಪ, ನನ್ನ ನೆನ್ಪು ಮಾಡ್ಕೊಳ್ದೇ ಇದ್ರು ದ್ವೇಷ ಮಾಡೋ ನೆಪದಲ್ಲಾದ್ರೂ ನಾನು ನೆನ್ಪು ಮಾಡ್ಕೋತಿಯಲ್ಲ, ಅದರಲ್ಲೇ ನಾನು ಸಂತೋಷ ಪಟ್ಕೋತೀನಿ. ಈ ದ್ವೇಷದಲ್ಲಾದ್ರೂ ನನ್ನ ಮಗ ನನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ ಅಂತ ಅನ್ಕೋತೀನಿ. ಅಷ್ಟು ಸಾಕು ನನಗೆ. ಅಯ್ಯೋ, ಇವ್ರು ಯಾವಾಗ ಎದ್ದು ಹೋದ್ರು? ಇವ್ರು ಬಾಗ್ಲ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲ, ಇವ್ರು ಏನ್ ಕೀಟ್ಲೆ ಮಾಡೋದಕ್ಕೆ ಅಂತ ಬಾಗ್ಲ ಹಾಕೊಂಡು ಹೋಗಿದ್ದಾರೆ? ಏನೋ ಇನ್ನೂ ಚಿಕ್ಕ ಮಕ್ಕಳ ತರ ಆಡ್ತಾರೆ. ಅತ್ತೆಗೆ ಫೋನ್ ಮಾಡಿ ಬಾಗಿಲು ತೆಗಿಸ್ಬೇಕಿವಾಗ. ಇವ್ರು ಮಾಡೋ ಕೆಲಸ ಎಲ್ಲ ಇಂಥದ್ದೇ. ಅರೆ, ಫೋನ್ ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು? ದೇವ್ರೆ, ಈಗ ನಾನು ಹೊರಗೆ ಹೇಗಪ್ಪ ಹೋಗ್ಲಿ? ಅಯ್ಯೋ ದೇವ್ರೆ, ಆಗ್ಲಿಂದ ಫೋನ್ ಹುಡುಕ್ತಾನೆ ಇದ್ದೀನಿ, ಸಿಗ್ತಾನೆ ಇಲ್ಲ. ಎಲ್ಲಿಟ್ಟೆ ನಾನು? ಇವ್ರು ಬೇರೆ ಯಾವತ್ತೂ ಇಲ್ದೇ ಇರೋದು ಇವತ್ತು ಹೊರಗಡೆಯಿಂದ ಬಾಗ್ಲಾಕೊಂಡು ಹೋಗಿದ್ದಾರೆ. ಯಾರನ್ನ ಕರೆದು ಬಾಗಿಲು ತೆಗಿಸ್ಲಿ? ಫೋನ್ ಬೇರೆ ತಗೊಂಡು ಹೋಗಿದ್ದಾರೆ. ರೀ, ಅಯ್ಯೋ, ಬಾಗ್ಲು ಬರ್ತಾನೆ ಇಲ್ವಲ್ಲ? ಅಯ್ಯೋ, ಯಾರೋ ಆ ಕಡೆಯಿಂದ ಚಿಲ್ಕ ಹಾಕ್ಬಿಟ್ಟಿದಾರಲ್ಲ. ಯಾರದು ಚಿಲ್ಕ ಹಾಕಿರೋದು? ಬಾಗ್ಲು ತೆಗಿರಿ. ಏನಿದು ಹುಡುಗಾಟ? ಸೇವಂತಿ, ಅರ್ಜುನ್, ಸೊಸೆ, ಯಶೋದ, ಬಾಗ್ಲು ತೆಗೀರೆ. ಛೇ,